ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇವತ್ತು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಆರಿ ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ಚಲ್ಲಿ ಲೀಫ್ ಫಿಲ್ಲಿಂಗ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಅದು ಟೈಪ್ 1, ಇದು ಟೈಪ್ 2, ಇದು ಸೆಕೆಂಡ್ ಟೈಪಲ್ಲಿ ಫಿಲ್ಲಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಫಿಶ್ ಬೋನಲ್ಲಿ ಸೆಕೆಂಡ್ ಟೈಪ್ ತೋರಿಸಿದ್ದೆ ಅಲ್ವಾ, ಸೇಮ್ ಹಾಗೇ ಇರುತ್ತೆ. ಆದರೆ ಮೆಥಡ್ ಸ್ವಲ್ಪ ಚೇಂಜು. ಅದು ಸಿಂಗಲ್ ಲೀಫ್ ಇರುತ್ತೆ, ಇದು ಡಬಲ್ ಲೀಫ್ ಥರ ಈ ಥರ ಡ್ರಾ ಮಾಡ್ಕೋಬೇಕು. ನೋಡಿ, ನಾನು ಡ್ರಾ ಮಾಡ್ತಾ ಇದ್ದೀನಲ್ವ, ಅದೇ ಥರನೇ ಡ್ರಾ ಮಾಡ್ಕೊಳ್ಳಿ. ಒಂದು ಚಿಕ್ಕ ಲೀಫ್ ಮಾಡಿ ಅದರ ಮೇಲ್ಗಡೆ ಮತ್ತೊಂದು ದೊಡ್ಡ ಲೀಫ್ ಮಾಡಿಬಿಡಿ. ಮತ್ತು ಮಧ್ಯದಲ್ಲಿ ಒಂದು ಗೆರೆ ಎಳ್ಕೊಂಡು ಡ್ರಾ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ನಾನು ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇರ್ತೀನಿ, ಏನೇನು ಮೆಥಡ್ನ ಯೂಸ್ ಮಾಡಬೇಕು, ಸ್ವಲ್ಪ ಟ್ರಿಕ್ಸು ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ, ಅದನ್ನೆಲ್ಲ ಕೇಳಿಸ್ಕೊಳ್ಳಿ. ತೀರಾ ಹೆವಿ ಮಾತಾಡ್ತೀನಿ ಅಂತ ಹೇಳಿದರೆ ಬೇಜಾರು ಮಾಡ್ಕೊಂಬಿಡಿ. ನಾನು ವರ್ಕ್ ಬಗ್ಗೆ ಮಾತ್ರ ಮಾತಾಡ್ತಿರ್ತೀನಿ, ಎಕ್ಸ್ಟ್ರಾ ಏನೂ ಮಾತಾಡಲ್ಲ. ವಿಡಿಯೋನ ಪೂರ್ತಿಯಾಗಿ ನೋಡೋದು ಮಾತ್ರ ಮರಿಬೇಡಿ. ಸಿಲ್ಕ್ ಥ್ರೆಡ್ ತೊಗೊಳ್ಳಿ ಡಬಲ್ ಸ್ಟ್ಯಾಂಡಲ್ಲಿ, ಮತ್ತು 14 ನಂಬರ್ ನೀಡಲ್ಲು ಗೊತ್ತಿದೆ ಅಲ್ವಾ ನಿಮಗೆ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಿದ್ದರೆ ನಾನು ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಆಲ್ರೆಡಿ ತುಂಬ ವೀಡಿಯೋಸನ್ನು ಹಾಕಿದ್ದೀನಿ ನಾನು ಆರಿ ವರ್ಕಲ್ಲಿ. ಎಲ್ಲನೂ ಫ್ರೀ ಕ್ಲಾಸಸ್ ಇರುತ್ತೆ, 1 by 1 ಕೊಡ್ತಾ ಇರ್ತೀನಿ. ಯಾವುದು ಕೂಡ ಮಿಸ್ ಮಾಡ್ದಂಗೆ ನೋಡಿ, ಬೇಗ ಕಲ್ತ್ಕೊಂಡು ನೀವು ಕೂಡ ಆರಿ ಡಿಸೈನರ್ ಆಗಿ. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಈ ಥರ ಡ್ರಾ ಮಾಡಿದ್ದೀನಿ ನೋಡಿ, ಅಲ್ಲಿ ಮಧ್ಯದಲ್ಲಿ ಲೈನ್, ಅಲ್ಲಿಂದ ಒಂದು ಚೈನ್ಸ್ ತಗೊಳ್ದೆ. ಚೈನ್ ಅಂದರೆ ನಿಮಗೆ ಅಲ್ಲಿ ಫಸ್ಟ್ ಲೀಫ್ ಇದೆ ನೋಡಿ, ಎಡ್ಜು ಅಲ್ಲಿಗೆ ತೊಗೊಬೇಕು. ಲಾಸ್ಟ್ ವೀಡಿಯೋದಲ್ಲಿ ಇದೆಯಲ್ಲ, ಸೇಮ್ ಅದೇ ಮೆಥಡೇ ಇರುತ್ತೆ, ಆದರೆ ಫಸ್ಟ್ ಒಂದು ಸೈಡ್ ಫಿಲ್ಲಿಂಗ್ ಇರುತ್ತೆ ನೋಡಿ. ಆಮೇಲೆ ಸೆಕೆಂಡ್ ಲೈನಿಗೆ ತೊಗೊಂಡೋಗಿ, ಸೆಕೆಂಡ್ ಲೈನಿಂದ ಬಟನ್ ಹೋಲ್ ಸ್ಟಿಚ್ಚಲ್ಲಿ ಎಳಿತೀವಲ್ಲ ವಾಪಸ್ಸು, ಹಾಗೆ ಎಳ್ಕೊಳ್ಳಿ. ಅಲ್ಲೆಲ್ಲೂ ಲಾಕ್ ಸ್ಟಿಚ್ ಯೂಸ್ ಮಾಡಬೇಡಿ. ಇಲ್ಲಿಂದ ಕೆಳಗಡೆಯಿಂದ ಚೈನ್ ಎಳೆದ್ಬಿಟ್ಟು ಆ ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಲಾಕ್ ಚೈನ್ ಹಾಕ್ಕೊಳ್ಳಿ. ಲಾಕ್ ಚೈನ್ ಅಂತ ಹೇಳ್ತಾ ಇರ್ತೀನಿ ನೋಡಿ, ಚಿಕ್ಕದಾಗಿ ಚೈನ್ ಹಾಕೋದಕ್ಕೆ ಲಾಕ್ ಚೈನ್ ಅಂತ ಹೇಳ್ತಾರೆ. ಅದಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಡಿಸೈನಿಗೂ. ನೋಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಸೆಕೆಂಡ್ ಲೈನ್ ಹಾಕ್ಕೊಳ್ಳಿ. ಓಕೆನಾ, ಇದು ಹೇಗೆ ಅಂದರೆ ಒಂದು ಕಡೆ ಮಾತ್ರ ಫಿಲ್ಲಿಂಗ್ ಇರುತ್ತೆ ನೋಡಿ, ಒಂದು ಕಡೆ ಮಾತ್ರ ಫಿಲ್ ಮಾಡಬೇಕು. ಆಮೇಲೆ ಈ ಕಡೆ ಬರಬೇಕು, ಮಧ್ಯದಲ್ಲಿ ಬೀಡ್ಸ್ ಇರುತ್ತೆ. ಇದೇ ಥರನೇ ಫುಲ್ಲು ಲೀಫನ್ನು ಹಾಕ್ಕೊಳ್ತಾ ಹೋಗಿ. ಏನು ಗೊತ್ತಾ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ 2 ಸೈಡ್ ಒಟ್ಟಿಗೆ ಫಿಲ್ ಮಾಡೋದು ಹೇಳ್ಕೊಟ್ಟಿದ್ದೆ. ಇದು ಒಂದೇ ಸೈಡು ಸೇಮ್ ಫಿಶ್ ಬೋನ್ ಸ್ಟಿಚ್ಚನ್ನು ಹೇಳ್ಕೊಟ್ಟಿದ್ದೆ ನೋಡಿ, ಹಾಗೆ ಇರುತ್ತೆ. ಮೆಥಡ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಈ ಥರ ಲಾಂಗ್ ಆ್ಯಂಡ್ ಶಾರ್ಟ್ ಇರೋದಿಲ್ಲ, ಸಿಂಗಲ್ ಚೈನಲ್ಲೇ ಇರುತ್ತೆ ಅದು ಕೂಡ. ಇದು ಲಾಂಗ್ ಆ್ಯಂಡ್ ಶಾರ್ಟ್ ಅಂತ ಹೇಳಿ ಸೆಕೆಂಡ್ ಮೆಥಡ್ ಇದು ನೋಡಿ. ಇದೇ ಥರನೇ ಒಂದು ಸೈಡ್ನ ಫುಲ್ ಲೀಫನ್ನು ಸ್ಟಿಚ್ ಮಾಡ್ತಾ ಬನ್ನಿ. ಓಕೆನಾ, ಮನೇಲಿ ಒಂದು 2 hour ಆದರೂ ಪ್ರಾಕ್ಟೀಸ್ ಮಾಡ್ತಾಯಿರಿ. ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಕೈ ಕೂತ್ಕೊಳ್ಳುತ್ತೆ. ಮತ್ತು ಫಿನಿಶಿಂಗ್ ಬರೋವರೆಗೂ ಸ್ಲೋ ಆದರೂ ಪರವಾಗಿಲ್ಲ, ಫಿನಿಶಿಂಗ್ ಬರೋವರೆಗೂ ಬಿಡಬೇಡಿ. ನಾನೀಗ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ, ಇದೇ ಥರನೇ ಎಂಡ್ವರೆಗೂ ಹಾಕ್ಕೊಂಡೋಗಿ. ವಿಡಿಯೋ ಲೆಂತಿ ಆಗಿಬಿಡುತ್ತೆ ಇಲ್ಲ ಅಂದರೆ. ನೋಡಿ, ಇದೇ ಥರನೇ ಎಂಡ್ವರೆಗೂ ಹಾಕ್ಕೊಂಡು ಹೋದರೆ ಆಯಿತು. ನಾನು ಹೇಗೆ ಡ್ರಾ ಮಾಡಿದ್ದೀನಿ ನೋಡಿ, ಕರೆಕ್ಟ್ ನೀವು ಏನು ಡ್ರಾ ಮಾಡ್ಕೊಂಡಿರ್ತೀರಿ ಆ ಲೈನ್ ಮೇಲೇ ಹಾಕ್ಕೊಳ್ತಾ ಬನ್ನಿ, ಆವಾಗಲೇ ಚೆನ್ನಾಗಿ ಕಾಣೋದು ಫಿನಿಶಿಂಗು. ಮೇಲ್ಗಡೆ ದೊಡ್ಡ ಲೀಫ್ ಇದೆಯಲ್ಲ, ಅದು ಮಾತ್ರ ಸ್ವಲ್ಪ ಗ್ಯಾಪಲ್ಲಿ ಹಾಕ್ತಾ ಬನ್ನಿ. ಓಕೆನಾ, ಸೆಕೆಂಡ್ ಲೀಫ್ ಇದಾದರೆ ಹತ್ತಿರ ಹಾಕ್ತಾ ಹೋಗಿ. ನೀವು ಫಸ್ಟ್ ಟೈಮು ಗೊತ್ತಾಗಲ್ಲ, ಆಮೇಲೆ ನಿಮಗೆ ಪ್ರಾಕ್ಟೀಸ್ ಆದ ನಂತರ ನಿಮ್ಮದೇ ಆದಂಥ ಐಡಿಯಾ ಬರುತ್ತೆ, ಹೇಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಡಿಸೈನ್ನ. ಒಂಚೂರು ಗ್ಯಾಪ್ ಜಾಸ್ತಿ ಆದಾಗ, ಗ್ಯಾಪ್ ಕಮ್ಮಿ ಆದಾಗ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅದೆಲ್ಲ ನೋಡ್ಕೋಬೇಕಾಗತ್ತೆ. ನೋಡಿ, ಸಿಲ್ಕ್ ಥ್ರೆಡನ್ನು ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಿ. ಸ್ವಲ್ಪ ಸಿಕ್ಕು ಬಿದ್ದಂಗಾದ್ರೂ ಅಡಿಗಡೆ ಎಲ್ಲ ದಾರ ಹಿಂಚ್ಕೊಂಡ್ಬಿಟ್ಟಿರುತ್ತೆ. ಮತ್ತು 2 ಲೈನ್ ಬಿಚ್ಚಿ ಏನೇನೋ ಮಾಡಬೇಕಾಗತ್ತೆ ಲಾಕ್ ಸ್ಟಿಚ್ಚೆಲ್ಲ ಹಾಕ್ಕೊಂಡು. ಅದೆಲ್ಲ ರಿಸ್ಕ್ ಬೇಡ. ಅಲ್ಲ, ರಿಸ್ಕ್ ಆಗೇ ಆಗುತ್ತೆ ಮುಂದೆ ಡಿಸೈನ್ ಹಾಕುವಾಗ, ಇದು ಮಾಡೋಕ್ಕಾಗಲ್ಲ. ಆದರೂ ನಿಮಗೆ ಗೊತ್ತಿರಬೇಕಲ್ಲ, ಕೇರ್ಫುಲ್ಲಾಗಿರಿ ಅಂತ ಹೇಳಿ ಈ ಥರ ಎಂಡ್ ನಾಟ್ ಹಾಕಿ ಫಿನಿಷ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಏನು ಮಾಡಿ ಅಂದರೆ, ಈಗ ನೀವು ಅದು ಸ್ವಲ್ಪ ಕೆಳಗಡೆ ಮೇಲ್ಗಡೆ ಉಳಿದ್ರೆ ಸ್ವಲ್ಪ ನೋಡಿ, ಎಂಡ್ ನಾಟ್ ಹಾಕುವಾಗ ಕೆಳಗಡೆಯಿಂದ ಸ್ವಲ್ಪ ಉಗುರಲ್ಲಿ ಹೀಗೆ ಎಳೀರಿ, ಬಂದುಬಿಡುತ್ತೆ.
ಈಗ ಈ ಸೈಡು ಫಿಲ್ಲಿಂಗ್ ಮಾಡೋಣ. ಈ ಸೈಡು ಕೂಡ ನೀವು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಚೈನು ಅಲ್ಲಿಂದನೇ ತಗೋಬೇಕು ನೀವು. ನೋಡಿ ಆ ಚೈನ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಅಲ್ಲಿಂದನೇ ತಗೊಳ್ಳಿ. ಹಾಗಂತ ಅದೇ ಜಾಗದಲ್ಲಿ ಹಾಕಬೇಡಿ, ಮೊದಲು ಹಾಕಿದಲ್ಲೇ ಅದರದ್ದು ಪಕ್ಕಕ್ಕೆ ಹಾಕ್ತಾ ಬನ್ನಿ. ಆ ಡ್ರಾ ಮಾಡಿದ ಲೈನ್ಸ್ ಇದ್ದಾವಲ್ಲ ಅದಕ್ಕೆ ತಕ್ಕಾಗೇ ಹಾಕ್ತಾ ಬನ್ನಿ. ಈಗ ಈ ಸೈಡ್ ಫಿಲ್ಲಿಂಗ್ ಮಾಡ್ಕೊಳ್ಳಿ. ಈ ಸೈಡು ಫಿಲ್ಲಿಂಗು ಸೇಮ್ ಅದೇ ಮೆಥಡೇ ಇರುತ್ತೆ. ನೋಡಿ ಆ ಚಿಕ್ಕ ಲೀಫಿಗೆ ಪಕ್ಕ ಇರಲಿ, ಮೇಲ್ಗಡೆ ದೊಡ್ಡ ಲೀಫಿಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ಚೈನ್ ಹಾಕ್ಕೊಳ್ತಾ ಹೋಗಿ. ಬಟನ್ ಹೋಲ್ ಸ್ಟಿಚ್ ಎಳಿತಾರಲ್ಲ ಹಾಗೆ ವಾಪಸ್ ಎಳ್ಕೊಂಡು ಬನ್ನಿ. ಮೇಲ್ಗಡೆ ಲಾಕ್ ಸ್ಟಿಚ್ ಹಾಕ್ಬಿಡಿ, ಕೆಳಗಡೆ ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಲಾಕ್ ಸ್ಟಿಚ್ಚು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಣ್ಣಾಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ನಿಮಗೆ ಎಣ್ಣಾಟಲ್ಲಿ ಇನ್ನೂ ಒಂದೆರಡು ಟಿಪ್ಸನ್ನು ಟ್ರಿಕ್ಸನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅದು ಹೇಗಿರುತ್ತೆ ಅಂದರೆ, ನೀವು ಅಡಿಗಡೆ ಫುಲ್ಲು ಎಣ್ಣಾಟ್ ಹಾಕ್ಕೊಂಡಿರ್ತೀರಿ ನೋಡಿ, ನಾಟ್ ಹಾಕ್ಕೊಂಡಿರ್ತೀರಿ ನೋಡಿ ದಾರಕ್ಕೆ. ಅದು ಕೆಲವೊಮ್ಮೆ ಸ್ಟಿಚ್ ಮಾಡುವಾಗ ಆ ಜಾಗದಲ್ಲಿ ಉಬ್ದಾಗೆಲ್ಲ ಕಾಣಿಸುತ್ತೆ. ಆ ಥರ ಎಲ್ಲ ಆಗಬಾರ್ದು ಅಂದರೆ ಡೈರೆಕ್ಟಾಗಿ ನಾಟ್ ಹಾಕ್ಕೊಳ್ದೇನೆ ಹೇಗೆ ಲಾಕ್ ಹಾಕಬೇಕು ಬಟ್ಟೆಯಲ್ಲಿ ಅನ್ನೋದೊಂದು ಟಿಪ್ಸನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಡಿಸೈನ್ಸ್ ಆದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಿಸೈನ್ ಹಾಕೋಕ್ಕಿಂತ ಮುಂಚೆ ನಿಮಗೆ ಯಾವಾಗಲೂ ಹೇಳೋ ಹಾಗೆ ಸಿಲ್ಕ್ ಥ್ರೆಡ್ ಡಿಸೈನ್ ಎಲ್ಲ ಕಷ್ಟ ಆಗ್ತವೆ. ಅದಕ್ಕೋಸ್ಕರ ನಾನು ಕಷ್ಟ ಇರೋದನ್ನು ಫಸ್ಟ್ ಕಲಿಸ್ತಾ ಇದ್ದೀನಿ. ಫಸ್ಟ್ ಕಲ್ತ್ಕೊಂಡ್ಬಿಟ್ರೆ ಕಷ್ಟ ಇರೋದನ್ನು, ಸುಲಭ ಇರೋದನ್ನು ಬೇಗ ಕಲ್ತ್ಬಿಡ್ಬೋದು. ಆಮೇಲೆ ಪಟ್ಟಂತ ಡಿಸೈನ್ ಸ್ಟಾರ್ಟ್ ಮಾಡಿಬಿಡ್ಬೋದು. ನಾನೊಂದು ವೇಳೆ ನಿಮಗೆ ಬೀಡ್ಸ್ ವರ್ಕೆಲ್ಲ ಹೇಳಿದೆ ಅಂದರೆ ನೀವೇನೋ ಒಂದು ಮೂಡಲ್ಲಿ ಬೀಡ್ಸ್ ವರ್ಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಿ ಡಿಸೈನ್ ಹಾಕ್ಕೊಂಡು. ಇದನ್ನು ಅಲ್ಲಿಗೆ ಬಿಟ್ಬಿಡ್ತೀರಿ. ಆಮೇಲೆ ಮುಂದೊಂದು ದಿನ ಕಸ್ಟಮರ್ ನಿಮಗೆ ಡಿಸೈನ್ ಕೊಟ್ಟಾಗ ನಿಮಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಿಮಗೆ ಕಷ್ಟ ಇರೋದನ್ನೇ ಫಸ್ಟ್ ಕಲಿಸ್ತಾ ಇದ್ದೀನಿ. ಆಮೇಲೆ ಸುಲಭ ಇರೋದು ಕಲ್ತ್ಕೊಂಡ್ರೆ ನೀವು ಆಮೇಲೆ ಪಟ್ಟಂತ ಯಾವುದೇ ಥರ ಡಿಸೈನ್ ಕಸ್ಟಮರ್ ಕೊಟ್ಟರು ಕೂಡ ಮಾಡ್ಕೊಂಡು ಹೋಗ್ಬೋದು. ನೋಡಿ ಆಯಿತು ಫಿಲ್ಲಿಂಗು. ಈಗ ಏನು ಮಾಡಿ ಅಂದರೆ, ನಾನು ಝರಿ ಥ್ರೆಡ್ಡಲ್ಲಿ ಔಟರ್ ಲೈನ್ ಕೊಡ್ತಾ ಇದ್ದೀನಿ. ನೋಡಿ ನಾನು ಆ ಲೈನ್ ಅದು ಚೈನು ಮೇಲ್ಗಡೆ ಜಾಸ್ತಿ ದಾರ ಇತ್ತು, ಅದು ಅಡಿಗಡೆಯಿಂದ ನಾನು ತಕ್ಕೊಂಡೆ ನಾನು ಇದು ನೀಡಲಿಂದ. ನೀವು ಕೂಡ ಅದೇ ಥರನೇ ಮಾಡಿ. ಒಂದು ವೇಳೆ ನೀವು ಎಣ್ಣಾಟ್ ಹಾಕುವಾಗ ದಾರ ಹೊರಗಡೆ ಜಾಸ್ತಿ ಉಳ್ಕೊಂಡ್ರೆ ಕೆಳಗಡೆ ಎಳೆದು ನೋಡಿ, ಬರಲ್ಲ ಅಂದರೆ ಆ ಥರ ಸ್ವಲ್ಪ ಅಡಿಗಡೆಯಿಂದ ಕೆಳಗೆ ತಕ್ಕೊಂಬಿಡಿ ನೀಡಲಲ್ಲಿ. ಇದು ಕೂಡ ಒಂದು ಟಿಪ್ಸ್ ನಿಮಗೆ. ಈಗ ಫುಲ್ಲು ಸುತ್ತ ನಾನು ಝರಿ ಥ್ರೆಡ್ಡಲ್ಲಿ ಚೈನ್ ಹಾಕ್ತೀನಿ, ಹಾಗೆ ಮಿಡ್ಲಲ್ಲಿ ಬೀಡ್ಸ್ ವರ್ಕ್ ಕೊಡ್ತಾ ಇದ್ದೀನಿ. ಓಕೆ, ಝರಿ ಥ್ರೆಡ್ಡು ತಗೊಂಡು ನಾಟ್ ಹಾಕ್ಕೊಳ್ಳಿ. ಈಗ ಚೈನ್ ಹಾಕೋಣ. ಚೈನ್ ತಕ್ಕೊಳ್ಳಿ, ಪಕ್ಕದಲ್ಲೇ ಚಿಕ್ಕದಾಗಿ ಚೈನ್ ಹಾಕ್ಕೊಂಡು ಬನ್ನಿ. ಓಕೆನಾ, ಚಿಕ್ಕದಾಗಿ ಚೈನ್ ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಏನು ಗೊತ್ತಾ, ನನ್ನ ವೀಡಿಯೋಸ್ನ ಸ್ಟಾರ್ಟಿಂಗಿಂದ ನೋಡ್ತಾ ಪ್ರಾಕ್ಟೀಸ್ ಮಾಡೋರಿದ್ದರೆ ಅವರಿಗೆ ಈಗಾಗಲೇ ಚೈನ್ ಸ್ಟಿಚ್ಚಲ್ಲಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರುತ್ತೆ, ಹೇಗೆ ಬೇಕಾದರೂ ಹಾಕೋ ಲೆವೆಲಿಗೆ ಆಗಿರುತ್ತೆ. ಯಾರಾದರೂ ಫಸ್ಟ್ ಟೈಮ್ ನೋಡೋರಿದ್ದರೆ ಸ್ಟಾರ್ಟಿಂಗಿಂದನೂ ನೋಡ್ಕೊಂಡು ಬನ್ನಿ. ನಾನು ಅದರಲ್ಲಿ ಟಿಪ್ಸ್ ಎಲ್ಲ ಕೊಟ್ಟಿದ್ದೀನಿ, ಚೈನ್ ಸ್ಟಿಚ್ಚನ್ನು ಹೇಗೆ ಹಾಕಬೇಕಂತ ಹೇಳಿ ಎಲ್ಲ ಥರ ಟೈಪಲ್ಲೂ ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಂದು ಮಿಸ್ ಮಾಡದೆ ಎಲ್ಲ ವೀಡಿಯೋಸ್ನೂ ನೋಡ್ತಾ ಬಂದರೆ ಇಷ್ಟರೊಳಗೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಚೈನನ್ನು ನೀವು ಚಿಕ್ಕದಾಗೂ ಹಾಕ್ಬೋದು, ದೊಡ್ಡದಾಗೂ ಹಾಕ್ಬೋದು, ಹೇಗೆ ಬೇಕಾದರೂ ಹಾಕ್ಬೋದು. ಕೈಯೂ ಕೂಡ ಹೇಗೆ ಬೇಕಾದರೂ ತಿರುಗಿಸ್ಬೋದು. ಆ ಲೆವೆಲ್ಲಿಗೆ ನೀವು ಪ್ರಾಕ್ಟೀಸ್ ಆಗಿಬಿಟ್ಟಿರ್ತೀರ. ಅದಕ್ಕೆ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬನ್ನಿ. ಪ್ರತಿಯೊಂದು ಟಿಪ್ಸು ಕೂಡ ಅದರಲ್ಲಿ ವಿತ್ ಡೈಗ್ರಾಮ್ ಜೊತೆ ಇರುತ್ತೆ, ಯಾವ ಥರ ಏನು ಅಂತ ಎಲ್ಲ ನೋಡಿ ಆ ಥರ ಕಲ್ತ್ಕೊಂಡು ಬನ್ನಿ. ಮತ್ತು ಈ ಲೀಫ್ ಇದು ತುದಿ ಇದೆ ನೋಡಿ, ಅದನ್ನು ಕೂಡ ನೀಟಾಗಿ ಹಾಕೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಆವಾಗಲೇ ಲೀಫು ಲುಕ್ ಬರೋದು, ಇಲ್ಲಾಂದರೆ ಲೀಫು ಕಾಣಿಸೋದೇ ಇಲ್ಲ ಲೀಫ್ ಥರ. ಈ ಥರ ಚೈನ್ ಹಾಕಿದ ನಂತರ ನಾನು ಮಧ್ಯದಲ್ಲಿ ಬೀಡ್ಸನ್ನು ಫಿಲ್ ಮಾಡ್ತೀನಿ. ಬೀಡ್ಸಿಗೆ ನಾನು ಇದೇ ಥ್ರೆಡ್ಡಲ್ಲೇ ಫಿಲ್ ಮಾಡ್ಕೊಂಡು ಹೋಗ್ತೀನಿ. ನಾನು ನೋಡಿ ಝರಿ ಥ್ರೆಡ್ಡಲ್ಲೇ ನಾನು ಮಿಡ್ಲಲ್ಲಿ ಬೀಡ್ಸ್ ಫಿಲ್ ಮಾಡ್ತೀನಿ. ನೋಡಿ ಇಲ್ಲಿ ಎಣ್ಣಾಟ್ ಹಾಕಿ ಫಿನಿಶ್ ಮಾಡ್ಕೊಳ್ಳಿ. ಯಾವುದಕ್ಕೂ ಹಾಗೆಯೇ ಡೈರೆಕ್ಟಾಗಿ ಫಿಲ್ಲಿಂಗಿಗೆ ತಗೊಂಡು ಹೋಗಬಾರ್ದು. ಯಾವುದೇ ವರ್ಕ್ ಮಾಡುವಾಗಲಾಗಲಿ ಸಪ್ರೇಟ್ ಡಿಸೈನ್ ಸ್ಟಾರ್ಟ್ ಮಾಡುವಾಗ ನೀವೇನು ಮಾಡಬೇಕಂದ್ರೆ ಎಣ್ಣಾಟನ್ನು ಫಿನಿಶಿಂಗ್ ಕೊಡಲೇಬೇಕಾಗುತ್ತೆ. ಓಕೆನಾ,
ನಾನು 3 ಬೀಡ್ಸನ್ನೇ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಈ ಥರ 3 ಬೀಡ್ಸನ್ನು ಹಾಕ್ತಾ ಹೋಗ್ತೀನಿ. ಈ ಥರ ಸ್ಟಿಚ್ಗಳಲ್ಲಿ 3 ಬೀಡ್ಸನ್ನು ಹಾಕ್ಕೋಬೋದೇನು ತೊಂದರೆ ಇಲ್ಲ, ಲೆಂತಿಯಾಗಿ ಅಷ್ಟಕ್ಕೆ ಮಾತ್ರ ಅಲ್ವಾ. ಬೇರೆ ಥರ ಡಿಸೈನ್ ಸಿಗಲ್ಲ. ಏನು ಮಾಡಬೇಕು ಅಂದರೆ ನೀವು ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾವುದಕ್ಕೆ 2 ಬೀಡ್ಸ್ ಹಾಕಬೇಕು, ಯಾವುದಕ್ಕೆ ಸಿಂಗಲ್ ಬೀಡ್ಸ್ ಹಾಕಬೇಕು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ಬೀಡ್ ವರ್ಕಲ್ಲಿ ತೋರಿಸ್ಕೊಡ್ತೀನಿ. ಎಲ್ಲ ಡಿಸೈನ್ಸಿಗೂ ನೀವು ಈ ಥರ ಎಷ್ಟು ಬೇಕಷ್ಟು ಬೀಡ್ಸನ್ನು ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ಫಿನಿಶಿಂಗ್ ಬರಲ್ಲ. ಅದು ನಿಮಗೆ ತೋರಿಸ್ತೀನಿ ನಾನು. ಯಾವ ಥರ ಡಿಸೈನ್ ಸಿಗಲ್ಲ ಸಿಂಗಲ್ ಹಾಕಬೇಕು, ಯಾವ ಥರ ಡಿಸೈನ್ ಸಿಗಲ್ಲ ಡಬಲ್ ಹಾಕಬೇಕು ಅಂತ ಹೇಳಿ. ಓಕೆನಾ? ನೋಡಿ ಫಿನಿಶ್ ಮಾಡಿದೆ ನಾನು. ಇದಕ್ಕೆ ಎಂಡ್ ನಾಟ್ ಹಾಕಿ ಮುಗಿಸ್ತೀನಿ. ನೋಡಿ ಫಿನಿಶ್ ಮಾಡಿದೆ, ಹೇಗೆ ಬಂದಿದೆ ಅಂತ ನೋಡಿ. ಇದೇ ಥರನೇ ಮನೇಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. 1 ಬೈ 1 ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿದ್ದೀನಿ ಸಪ್ರೇಟಾಗಿ, ಚೆಕ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಅದನ್ನು ನೋಡಿ ಫಸ್ಟ್ ಟೈಪು, ಇದು ಸೆಕೆಂಡ್ ಟೈಪು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.